ಇವಾಗಲೇ ತಮಿಳುನಾಡಿಗೆ ಕಬಿನಿ ಜಲಾಶಯ ಮತ್ತು KRS ಡ್ಯಾಮ್ನಿಂದ 16,000 ಕ್ಯೂಸೆಕ್ಸ್ ನೀರು ಹರಿದು ಬಿಟ್ಟಿದೆ. ಹಾಗಾಗಿ ಮತ್ತೆ ನಮಗೆ ಕಾವೇರಿ ನೀರು ನಿರ್ವಹಣಾ ಮಂಡಳಿಯಲ್ಲಿ ನ್ಯಾಯ ಸಿಕ್ಕಿಲ್ಲ, ಇತ್ತ ಪ್ರಾಧಿಕಾರದಲ್ಲೂ ನ್ಯಾಯ ಸಿಕ್ಕಿಲ್ಲ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಒಂದು ಆಶ್ವಾಸನೆ ಇತ್ತು. ಆದರೂ ಕೂಡ ನೀವು ಒಂದು ವಾರ ನೀರು ಹರಿಸಿ ಅಂತ ಹೇಳಿದ್ರೆ ಎಲ್ಲೋ ದೆಹಲಿಯಲ್ಲಿ ಕೂತಿ ತೀರ್ಪು ಕೊಡೋದಾದರೆ ಇಲ್ಲಿ ನಮ್ಮ ಗತಿ ಏನು ಸ್ವಾಮಿ? 30 TMC ಇವತ್ತು ಜಲಾಶಯದಲ್ಲಿ ನೀರಿದೆ, 109 ಅಡಿಗಳು ನೀರಿದೆ. ಇದರೊಳಗಡೆ ಇನ್ನೂ ರೈತ ಬೇಸಾಯ ಮಾಡಿಲ್ಲ, ಜನಜಾರುಗಳಿಗೆ ಮತ್ತು ಕೆರೆ ಕಟ್ಟೆಗಳು ಇನ್ನೂ ನೀರನ್ನು ತುಂಬಿಸುವುದಕ್ಕೆ ಸರ್ಕಾರ ವಿಫಲ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಸರ್ಕಾರ ನಮ್ಮ ವಾದವನ್ನು ಮಂಡಿಸುವುದಕ್ಕೆ ಸಂಪೂರ್ಣ ವಿಫಲ ಆಗಿದೆ ಎಂಬತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಕಾವೇರಿ ನೀರಾವರಿ ನಿಗಮದ ತಜ್ಞರಾಗಿರ್ಬೋದು ಮತ್ತು ವಕೀಲರಾಗಿರ್ಬೋದು ನ್ಯಾಯಾಲಯದ ವಾದವನ್ನು ಮಂಡಿಸಲಿಕ್ಕೆ ಸಂಪೂರ್ಣ ವಿಫಲ ಆಗಿದ್ದಾರೆ. ಈಗಾಗಲೇ 16,000 ಕ್ಯೂಸೆಕ್ಸ್ ನೀರು ಹೋಗಿದೆ. ಮಾನ್ಯ ಜಲಸಂಪನ್ಮೂಲ ಖಾತೆ ಸಚಿವರು ನಮ್ಮ ಜಿಲ್ಲೆಯವರೇ ಏನು ಮಾಡ್ತಾ ಇದ್ದೀರಿ ಸ್ವಾಮಿ? ನಿಮ್ಮ ಇಲಾಖೆ ಜವಾಬ್ದಾರಿ ಏನು? ನಿಮ್ಮನ್ನು ಕೇಳಿದ್ರೆ ಬೇಜವಾಬ್ದಾರಿ ಹೇಳಿಕೆ ಕೊಡ್ತೀರಿ ನೀವು. ನನಗೇನು ಮಾಹಿತಿಯೇ ಗೊತ್ತಿಲ್ಲ, ನೀರು ಹೋಯ್ತಾ ಇರೋದು ಗೊತ್ತಿಲ್ಲ ಅಂತ ಹೇಳಿದ್ರೆ, ಹಾಗಾದರೆ ಯಾವ ಸಂಸದರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಈ ಬಗ್ಗೆ ಚಕಾರ ಎತ್ತಾ ಇಲ್ಲ? ನಿಮಗೆ ಅಧಿಕಾರ ಮುಖ್ಯ, ನೀರು ಮುಖ್ಯ ಅಲ್ಲ. ನಿಮ್ಗೆ ಏನಾದ್ರು ಮಾನವ ಮರ್ಯಾದೆ ಇದ್ದರೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ಜನತೆ ಪರ ನಿಲ್ಲಿ. ಯಾವುದೇ ಕಾರಣಕ್ಕೂ ರಾಜ್ಯ ರೈತರ ಪರ ಸರ್ಕಾರ ಅಂತ ಹೇಳಿದ್ರೆ ಈ ಕೂಡಲೇ ಹೋಗ್ತಾರೆ ನೀರು ನಿಲ್ಲಿಸ್ಬೇಕು, ರೈತರ ನೆರವಿಗೆ ನಿಲ್ಲಬೇಕು. ಇಲ್ಲದೆ ಹೋದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಜಿಲ್ಲೆಗೆ ಪ್ರವಾಸ ಮಾಡೋದಿಲ್ಲ ಅಂತ ಹೇಳಿ ನಾವು ಎಲ್ಲ ರೈತ ಪರ ಕನ್ನಡ ಪರ ಸಂಘಟನೆಗಳು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.